ನೂತನವಾಗಿ ಹೊಸ ಚರ್ಚ್ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರವೇರಿದ ಸಮಸ್ತ ಎಲ್ಲ ಭಕ್ತಾದಿಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಯಾಕಂದರೆ ತಾವೆಲ್ಲರೂ ಭಾಳ ದಿವಸದಿಂದ ನೂತನವಾಗಿ ಹೊಸ ಚರ್ಚ್ ನಿರ್ಮಾಣ ಮಾಡಬೇಕು, ಅದಕ್ಕೆ ಪೂಜೆ ಮಾಡಬೇಕಾಗಿತ್ತು. ತಾವು ಬರ್ಬೇಕಂತ ಹೇಳಿದರೆ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿರಲಿಲ್ಲ. ನಿಮ್ಗೆ ತಾವೆಲ್ಲ ಬಂದು ಹೇಳಿ ಇವತ್ತು ಭೂಮಿ ಪೂಜೆ ಮಾಡೋದಂತೇಳಿ ನಿನ್ನೆ ಫಿಕ್ಸ್ ಮಾಡಿದ್ವಿ. ಇವತ್ತು ಬಂದು ಭೂಮಿ ಪೂಜೆನೂ ಮಾಡಿದ್ದೀವಿ. ಅಂದರೆ ನಾನು ಇಲ್ಲಿ ಬಂದ ನಂತರ ಯಾಕಂದ್ರೆ ಎಲ್ಲಿ ನೀವು ಭೂಮಿ ತೊಗೊಂಡಿರಿ, ಎಲ್ಲಿ ಪೂಜೆ ಮಾಡಿದ್ರು ಕರೆಕ್ಟಾಗಿ ಗೊತ್ತಿರಕ್ಕಿಲ್ಲ. ಅದು ಬಂದ ನಂತರ ಚರ್ಚ್ ಹಿಂದಿನ ಸೈಡ್ ತಂದಾಗ ಜಾಗನೂ ಭಾಳ ಅಂದರೆ ಚಲೋ ಜಾಗ ಆಯ್ಕೆ ಮಾಡಿದೆ. ಚಲೋ ಜಾಗ ಐತಿ. ಸುಮಾರು 17 ಅಂದರೆ ಗುಂಟೆ ಜಾಗನ ಮರೆಪ್ಪಗಳು ದಾನ ಮಾಡಿದಾರಂತ. ಅದಕ್ಕೆ ಎಲ್ಲರಿಗೂ ಯಾಕಂದ್ರೆ ಯಾರು ಈಗಂದ್ರೆ ಭೂದಾನ ಯಾರು ಮಾಡೋದು ಭಾಳ ಕಡಿಮೆ. ಮೊದಲೆಲ್ಲರೂ ಭಾಳೆಲ್ಲ ದಾನಗಳು ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಯಾಕಂದ್ರೆ ಜಮೀನುಗಳು ಭಾಳ ತುಟ್ಟಿ ಅಂದರೆ ಎಲ್ಲ ಜಮೀನುಗಳು ಭಾಳ ತುಟ್ಟಿ ಆದ್ದರಿಂದ ಅದಕ್ಕೆ ಯಾರೂ ದಾನ ಮಾಡಲ್ಲ. ಅದಕ್ಕೆ ಅಂತಂದ್ರೆ ಸಮಾಜಗೋಸ್ಕರ, ಚರ್ಚ್ಗೋಸ್ಕರ ದಾನ ಮಾಡಿದ ಭಗವಂತ ಅವರಿಗೆ ಅವ್ರ ಕುಟುಂಬಗಳು ಒಳ್ಳೇದು ಮಾಡ್ಲಿಕ್ಕೆ ಇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೊಂಡ ನಾವೆಲ್ಲರೂ ಇವತ್ತು ಏನು ಸಮಾಜದೆಲ್ಲ ಬಂಧುಗಳು ಒಕ್ಕಟ್ಟಾಗಿ ಒಂದಾಗಿ ಇವತ್ತಿನ ಭೂಮಿ ಪೂಜೆ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಇನ್ನು ಯಾಕಂದ್ರೆ ಅದಕ್ಕೆ ಬಜೆಟ್ ಎಲ್ಲ ಭಾಳ ದೊಡ್ಡದೈತೆ. ಆ ಬಜೆಟ್ ಮುಖಾಂತರ ಮಾಡಬೇಕಂದ್ರೆ ಈಗಾಗಲೇ ನೀವು ಬಂದಾಗ ಸುಮಾರು 3.5 ಕೋಟಿ ಸರ್ಕಾರದಿಂದ ಅನುದಾನ ತಪ್ಪಿ ತಾವು ಪತ್ರ ಬೇಕಂತೇಳಿ ಅದಕ್ಕೆ ಪತ್ರನೂ ರೆಡಿ ಮಾಡಿದ್ವು. ಆದರೆ ತಗೋಬೇಕಂದ್ರೆ ಭಾಳ ಕಠಿಣ ಐತಿ. ನೀವು ಸ್ವಲ್ಪ ಭಾಳ ಓಡಾಡಬೇಕಾಗ್ತೈತಿ. ಯಾಕಂದ್ರೆ ಈಗ ಯಾಕಂದ್ರೆ ಇನ್ನೊಂದು 15-20 MP ಎಲೆಕ್ಷನ್ ಡಿಕ್ಲೇರ್ ಆಯ್ತಂದ್ರೆ ನೀತಿ ಸಂಹಿತೆ ಬರ್ತೈತಿ. ನೀತಿ ಸಂಹಿತೆ ಬರ್ತಂದ್ರೆ ಮೇ ತನಕ ಯಾವ ಅನುದಾನ ಬರೋದಿಲ್ಲ. ಅಂದ್ರೆ ಏನಿದ್ರು ಮತ್ತೆ ನಿಮಗೆ ಜೂನ್ ಕಾಲ ಬರೋದು. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಅಂದ್ರೆ ಬೆನ್ನತ್ತಿ ಓಡಾಡಬೇಕಾಗುತ್ತೆ. ನಾವು ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅಂದರೆ MLA ಚುನಾವಣೆ ಸಂದರ್ಭದಲ್ಲಿ ಭಾಳ ಜನಕ್ಕೆ ಎಲ್ಲ ಸಮುದಾಯಕ್ಕಂದ್ರೆ ಆಶ್ವಾಸನೆ ಕೊಟ್ಟಿದ್ದು, ಸಮುದಾಯಗಳು ಮತ್ತೊಂದು ಎಲ್ಲ ಅಂತೇಳಿ ನಾವು ಅವರಿಗೆಲ್ಲ ಕೊಡಿಸುವಂಥ ಪ್ರಯತ್ನ ಮಾಡೋದು. ಇನ್ನೂ ಯಾಕಂದ್ರೆ ಸರ್ಕಾರದಲ್ಲಿ ತಡ ಆಗತೈತಿ. ನಿಮ್ಮದು ಅನುದಾನ ಏನಿದ್ರು ಸೊ ಅಂದರೆ MP ಎಲೆಕ್ಷನ್ ಅಂತ ಬರ್ತೈತೆ ಅಂತ ಇಟ್ಕೊಂಡ್ಬಿಟ್ರೆ ಅಲ್ಲಿ ತಗ ನೀವು ಲೋಕಲ್ದಾಗ ಏನು ದುಡ್ಡು ಕೂಡ್ಸೋಕ್ಕಾಗ್ತೈತಿ, ಏನೇನು ದೇಣಿಗೆ ಮಾಡ್ಸೋಕ್ಕಾಗ್ತೈತಿ ಲೋಕಲ್ದಾಗ ಹಂಗೆ ಮಾಡಿ ಸಣ್ಣ ಪ್ರಮಾಣದ ಕೆಲಸ ಮಾಡಿ MP ಚುನಾವಣೆ ಮುಗಿದ ನಂತರ ಸರ್ಕಾರದ ಅನುದಾನ ಬರ್ತದೆ ಫಾಸ್ಟಾಗಿ ಶುರು ಆಗ್ತದೆ. ಅದಕ್ಕೆ ಒಳ್ಳೆಯ ಒಂದು ಚರ್ಚ್ ಈಗಾಗಲೇ ದಿವಸ ಪ್ರಾರ್ಥನೆ ನಡೀಲಿ, ಅದನ್ನ ಸಮಾಜಕ್ಕೆ ಒಳ್ಳೇದಾಗಲಿ ಆ ದೃಷ್ಟಿಯಿಂದ ಒಳ್ಳೆಯ ಕೆಲಸ ಮಾಡ್ತೀರಿ. ಅದಕ್ಕೆ ಭಗವಂತ ಪರಮಾತ್ಮ ತಮಗೆಲ್ಲರಿಗೂ ಒಳ್ಳೇದು ಮಾಡಿ ಹಾರೈಸುತ್ತಾ ಇವತ್ತಿನ ಈ ಸಮಾರಂಭದಲ್ಲಿ ನನ್ನೂ ಕರೆದು ಭೂಮಿ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಸರ್ಕಾರ ಮಾರ್ಗಾಗಿ ಇದ್ದಂಥ ಎಲ್ಲ ಹಿರಿಯರಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.